ನೈನಿ, ನೀನು ಹೀಗೆ ನನ್ನ ಜೊತೆಲಿದ್ದರೆ ನಾನು ಏನು ಬೇಕಾದರೂ ಎತ್ತಬಲ್ಲೆ. ನನ್ನ ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಅನ್ಕೋ. ಇವತ್ತು ರೂಮಲ್ಲಿ AC ಕೆಲಸ ಮಾಡ್ತಿಲ್ಲ ಅಂತ ಹೊರಗೆ ಬಂದ್ರೆ ಯಜಮಾನ್ರು ಮಾತು ಸ್ವಲ್ಪ ಜಾಸ್ತಿನೇ ಆಗ್ತಿದ್ಯಲ್ಲ. ನಿನ್ನ ಹತ್ರ ಎಷ್ಟು ಮಾತಾಡಿದ್ರು ಕೂಡ ಏನೂ ಇರಲ್ವಲ್ಲ, ಏನು ಪ್ರಯೋಜನ? ಅಮ್ಮ, ಹಾಗಾದ್ರೆ ಆಕಾಶದಲ್ಲಿ ನಕ್ಷತ್ರ ನೋಡ್ಕೊಂಡು ಮಲಗ್ಬೋದು ಅಂತಾಯ್ತು. ಅದೂ ಮಧ್ಯರಾತ್ರಿವರೆಗೂ ಮಾತ್ರ. ಅದಾದ್ಮೇಲೆ ಆ ಚಂದ್ರನಿಗೆ ನಿದ್ದೆ ಬಂದು ಮೋಡದಲ್ಲಿ ಮರೆಯಾದಾಗ, ಮರೆಯಾದ್ಮೇಲೆ ನಿನ್ನ ಈ ರೀತಿ ಹೇಳ್ಕೋತೀನಿ. ಪೊಲೀಸ್ ಅಣ್ಣಂಗೆ ಅಪಾಯ ಆಗೋದ್ರಲ್ಲಿದ್ಯಾ? ನೈನಿ, ಏನಾಯ್ತು? ಏನಿಲ್ಲ, ನೀವು ಮಲ್ಕೊಳ್ಳಿ. ಮತ್ತೆ ನೀನೇನು ಮಾಡ್ತೀಯಾ? ನಾನಾ? ತಾವೇ ಇಲ್ಲೊಬ್ಬ ತುಂಟು ಕಳ್ಳ ಇದ್ದಾನೆ, ಬಂದು ಹಿಡ್ಕೊಂಡು ಹೋಗಿ ಅಂತ ಪೊಲೀಸ್ ಅಣ್ಣಗೆ ಫೋನ್ ಮಾಡಿ ಬರ್ತೀನಿ. ಹಾಗಾ? ಸರಿ, ಹೋಗ್ಬಾ ಹಾಗಾರೆ. ಯಾವ ನಂಬರ್ಗೆ ಫೋನ್ ಮಾಡಬೇಕು ಅಂತನೂ ಹೇಳ್ಬಿಡಿ. ಡಯಲ್ 100. ಅಂದ್ರೆ 100 ಅಲ್ವಾ? ಏನು ಮೇಡಮ್, ನಿಜವಾಗ್ಲೂ ಮಾಡ್ತೀರಾ ಹೇಗೆ? ಈ ಕಳ್ಳ ಕೃಷ್ಣನ್ನ ಹಿಡ್ಕೊಡ್ಬೇಕಲ್ವಾ? ಬರ್ತಾ ಕುಡಿಯಕ್ ನೀರು ತರ್ತೀನಿ. ಇದಾ ತೀರುತ್ತಾದ್ರಿಂದ? ಆ ಪ್ರಶ್ನೆನ ನೀವು ಆಕಾಶನೇ ಕೇಳ್ಬೇಕು. ನೈನಿ ನೈನಿ, ಬರೀ ಚಂದ್ರನೇ ಅನ್ಕೊಂಡಿದ್ದೆ. ಮೋಡಗಳು, ಈ ನಕ್ಷತ್ರಗಳು ಎಲ್ಲರೂ ಒಟ್ಟಿಗೆ ಫ್ಯಾಮ್ಲಿನೇ ನಾನು ನೈನಿ ಏನು ಮಾಡ್ತೀವಿ ಅಂತ ನೋಡೋದಕ್ಕೆ ಕಾತರದಿಂದ ಕಾಯ್ತಿದ್ದಾರೆ ಅನ್ಸುತ್ತೆ. ಅಡ್ವಾನ್ಸ್ ಕೊಡೋದಕ್ಕೂ ಕೂಡ ನನ್ನ ಹತ್ರ ದುಡ್ಡಿಲ್ಲ. ಬೇಕು ಅಂದ್ರೆ ನೀನು ಎಲ್ಲಿ ಸೈನ್ ಮಾಡು ಅಂತೀಯೋ ಅಲ್ಲಿ ಮಾಡ್ತೀನಿ. ನನ್ನ ಪಾರ್ಟ್ನರಾಗಿ ಸೇರ್ಕೊಂಡ್ರೆ ನಿನಗೆ ಪ್ರಾಫಿಟ್. ಹೇಯ್, ನೋಡ್ಕೊಂಡು ಓಡಾಡಕ್ಕಾಗಲ್ವಾ? ಕ್ಷಮಿಸ್ಬಿಡಿ ಬಾವಾ, ಅವಸರದಲ್ಲಿ ನೋಡ್ಲಿಲ್ಲ. ನಮಗ್ ಟೆನ್ಷನ್ ಕೊಡೋ ನಯನಿ ಟೆನ್ಷನ್ ಮಾಡ್ಕೊಂಡಿದ್ದಾಳಲ್ಲ. ಒಂದು 00. ಸಾರಿ ಮಾಮ್. ನೋಡಕ್ಕಾಗಲ್ವಾ? ಸಾರಿ ಮಾಮ್, ಟೆನ್ಷನ್ ಅಲ್ಲಿ ನೋಡ್ಲಿಲ್ಲ. ಸೇಮ್ ಡೈಲಾಗ್ಸ್ ಮಮ್ಮಿ, ನಂದು ನಯನಿದ್ದು. ಅರ್ಥ ಆಗೋ ಹಾಗೆ ಹೇಳು. ನಾನ್ ಬಂದ ಸ್ಪೀಡಲ್ಲೇ ಬಂದು ನನಗೆ ಗುದ್ದಿದ್ ನಯನಿ ಆಮೇಲೆ ಲ್ಯಾಂಡ್ ಫೋನ್ ಹತ್ರ ಹೋದ್ಲು ಮಾಮ್. ಈ ಟೈಮಲ್ಲಿ ಯಾರಿಗೆ ಫೋನ್ ಮಾಡ್ತಿದ್ದಾಳೆ? ಹಲೋ, ಚಂದ್ರಶೇಖರ್ ಅಣ್ಣನ ಮಾತಾಡ್ತಿರೋದು? ಇಲ್ಲಮ್ಮ, ಕಾನ್ಸ್ಟೇಬಲ್ ರಾಘವೇಂದ್ರ ಮಾತಾಡ್ತಿರೋದು. ಅಣ್ಣ, ನನ್ನ ಹೆಸರು ನೈನಿ. ನಾನು ಅರ್ಜೆಂಟಾಗಿ ಪೊಲೀಸ್ ಅಣ್ಣ, ಅದೇ ಚಂದ್ರಶೇಖರ್ ಅವ್ರ ಹತ್ರ ಮಾತಾಡಬೇಕು. ಮೆಜೆಸ್ಟಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾರಲ್ವಾ? ಓ, CA ಚಂದ್ರಶೇಖರ್ ಅವರಾ? ಹೌದು ಹೌದಣ್ಣ. ಒಂದು ನಿಮಿಷ ಲೈನಲ್ಲಿರಮ್ಮ, ಕಾಲ್ ಕನೆಕ್ಟ್ ಮಾಡ್ತೀನಿ. ಸರಿ. ಸರ್ಕೋ. ಅಮ್ಮ, ಈ ಟೈಮಲ್ಲಿ ನೀವ್ಯಾರು ಫೋನ್ ಮಾಡ್ತಾ ಇದ್ದೀರಾ? ಇದು ಎಕ್ಸ್ಟೆನ್ಷನ್ ವಲ್ಲಭ. ಆ ನಯನಿ ಯಾರ ಜೊತೆ ಮಾತಾಡ್ತಾಳೆ ಅಂತ ಕೇಳಿಸ್ಕೊಳ್ಳೋಣ. ಸೂಪರ್ ಐಡಿಯಾ ಅಮ್ಮ, ಕೇಳಿಸ್ಕೊ. ಹಲೋ ಸರ್, ಯಾರೋ ನೈನಿ ಅಂತ ಸರ್, ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಿದ್ರು. ನೈನಿನಾ? ಈಗಲೇ ಕಾಲ್ ಕನೆಕ್ಟ್ ಮಾಡು. ಓಕೆ ಸರ್. ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ್ದಾಳೆ. ಯಾಕೆ? ಒಂದು ನಿಮಿಷ. ಹಲೋ, ಪೊಲೀಸ್ ಅಣ್ಣ.
ಅಮ್ಮ ನೈನಿ ಏನಾಯ್ತಮ್ಮ? ಅಣ್ಣ ನಿಮ್ಗೇನೂ ಆಗಿಲ್ಲ ಅಲ್ವಾ? ಹುಷಾರಾಗಿದ್ದೀರಾ ಅಲ್ವಾ? ನನಗೇನಾಗತ್ತಮ್ಮ? ಏನಾಯ್ತು ಅಂತ ಹೇಳು. ಅದು ಅಣ್ಣ ನಿಮ್ಗೆ ಕಾರ್ ಆಕ್ಸಿಡೆಂಟ್ ಆಗಿರೋ ತರ ನನಗೆ ಕಾಣಿಸ್ತು. ಅದಕ್ಕೆ ಭಯ ಆಗಿ ನೀವು ಹುಷಾರಾಗಿದ್ದೀರೋ ಇಲ್ವೋ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಹೌದಾ? ನಾನು ಚೆನ್ನಾಗೇ ಇದ್ದೀನಮ್ಮ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನನ್ನ ನಂಬರ್ ನಿನ್ನ ಹತ್ರ ಇದೆಯಲ್ಲ, ವಿಶಾಲ್ ಅವ್ರಿಗೆ ಹೇಳಿದಿದ್ರೆ ಫೋನ್ ಮಾಡಿರೋರು. ನಿಜಾನೇ ಅಣ್ಣ, ಆದರೆ ನನಗೆ ಹೀಗೆ ಅನ್ನಿಸ್ತು ಅಂತ ಯಜಮಾನ್ರ ಹತ್ರ ಹೇಳಿಲ್ಲ. ಒಂದೆರಡು ದಿನ ನೀವು ದಯವಿಟ್ಟು ಹುಷಾರಾಗಿರಿ ಅಣ್ಣ. ಸರಿನಮ್ಮ, ಆದಷ್ಟು ಬೇಗ ಸಿಗ್ತೀನಿ. ಇಡ್ತೀನಿ. ಹಾಂ ಸರಿ ಅಣ್ಣ. ನೈನಿಗೆ ಮುಂದಾಗೋ ಅಪಾಯಗಳು ಗೊತ್ತಾಗುತ್ತೆ. ಈ ಮುಂಚೆ ಕೂಡ ಅವಳೇ ನನ್ನನ್ನು ಕಾಪಾಡಿದ್ದು. ಪೊಲೀಸ್ ಅಣ್ಣ, ಬೇಡ ಅಣ್ಣ, ಕಾರ್ ಸುಟ್ಟು ಹೋಗುತ್ತೆ. ಪೊಲೀಸ್ ಅಣ್ಣ, ಬೇಡ ಅಣ್ಣ, ಪೊಲೀಸ್ ಅಣ್ಣ. ಈ ಕೂಡ ನಡೆಯುತ್ತಂತೆ, ಆದರೆ ಅಪಾಯ ಹೇಗೆ ಬರುತ್ತೋ ಗೊತ್ತಿಲ್ಲ. ಅಮ್ಮ ವಿಶಾಲಕ್ಷಮ್ಮ ತಾಯಿ, ಹೇಗೆ ಕಾಪಾಡಬೇಕು ನನಗೆ ಅರ್ಥ ಆಗ್ತಿಲ್ವಲ್ಲ. ಹಾಗಂತ ಅಪಘಾತ ಆಗಕ್ಕೂ ನಾನು ಬಿಡಬಾರ್ದು. ಏನು ಮಾಡಬೇಕಮ್ಮ? ಅನ್ಸಿದ್ರೆ ಆಗುತ್ತಾ ಮಾಮ್? ಆಗಾಗಿತ್ತು ವಲ್ಲಭ. ಹಾಸ್ಪಿಟಲಲ್ಲಿ ನಯನಿ ಬಗ್ಗೆ ವಿಶಾಲ್ ಹೇಳಿರೋ ಮಾತು ನನಗಿನ್ನೂ ಕಿವಿಯಲ್ಲಿ ಕೊಯ್ಗುಡ್ತಿದೆ. ನೈನಿ ಏನಾದರೂ ಮಾಂತ್ರಿಕಳ ಮಾಮ್, ಮ್ಯಾಜಿಕ್ ಮಾಡೋದಕ್ಕೆ? ಅವಳು ಮಾಂತ್ರಿಕಳು ಮಾತ್ರ ಅಲ್ಲ, ತಾಂತ್ರಿಕಳು. ತುಂಬ ಡೀಪಾಗಿ ಯೋಚನೆ ಮಾಡಿದ್ರೆ ವಿಷಯ ಎಲ್ಲ ಗೊತ್ತಾಗುತ್ತೆ ವಲ್ಲಭ. ಹಲೋ ಅಮ್ಮ. ನೈನಿ, ನಿನ್ನ ಅಮ್ಮ ಅಂತ ನೈನಿ ಅಕ್ಕ ಮಾತ್ರ ಕರೆಯೋದಾ? ನೀನ ಸುಮನ, ಹೇಗಿದೆಯೇ? ನನ್ಗೇನ್ ಚೆನ್ನಾಗಿದ್ದೀನಿ. ಹೆತ್ತ ತಾಯಿಗೆ ಅದಕ್ಕಿಂತ ಇನ್ನೇನ್ ಬೇಕು? ತುಂಬಾ ಸಂತೋಷ ಆಯ್ತು. ಆದ್ರೆ ನನ್ಕಿಂತ ನಿನ್ ದೊಡ್ಡ ಮಗ್ಳೇ ಚೆನ್ನಾಗಿರೋದು. ನೈನಿ ಅಂದ ಅಮ್ಮನವ್ರ ಕೃಪೆಯಿಂದ ಬಂದಿದೆ ಕಣೆ. ನಾನು ಹಾಗೆ ಹೇಳಲಿಲ್ಲ. ಅಂದ ಮಾತ್ರ ಅಲ್ಲ, ಆಸ್ತಿ, ಅಧಿಕಾರ, ಅಂತಸ್ತು ಹೀಗೆ ಎಲ್ಲಾದ್ರಲ್ಲೂ ಅವಳದೇ ಮೇಲ್ಗೈ. ಹುಚ್ಚ ಹುಡುಗಿ, ಒಡ ಹುಟ್ಟಿದ ಅಕ್ಕ ಓರ್ಗಿತ್ತಿ ಆಗಿದ್ದಾಳೆ ಅಂದ್ರೆ ಅದು ನಿನ್ ಪೂರ್ವ ಜನ್ಮದ ಪುಣ್ಯ ಅನ್ಕೋಬೇಕು. ನೈನಿ ಜೊತೆ ಬದುಕೋದು ಅಂದ್ರೆ ಆ ವಿಶಾಲಾಕ್ಷಿ ತಾಯಿ ನೆರಳಲ್ಲಿ ಬದುಕ್ ಹಾಗೆ. ಅದು ನಿನ್ಗೆ ಯಾವಾಗ ಅರ್ಥ ಆಗುತ್ತೋ ಏನೋ. ನಾನು ಅದಕ್ಕೆ ನಿನಗ್ ಫೋನ್ ಮಾಡಲ್ಲ. ಸುಮ್ನೆ ಬಿಟ್ರೆ ಅಕ್ಕನ ಹೊಗಳ್ತಾನೆ ಇರ್ತೀಯ. ನಾನು ನಿನ್ನ ಹೊಟ್ಟೆಲೆ ಹುಟ್ಟಿರೋದು, ಬರೀ ಅವಳೇ ಹೊಗಳ್ತಾ ಇರ್ತೀಯ. ಸರಿ ಬಿಡು, ನೀನ್ ಹುಡುಗಾಟ ಇದ್ದಿದೆ. ಇನ್ನೇನ್ ವಿಷಯ? ಮನೆಯವ್ರೆಲ್ರೂ ಚೆನ್ನಾಗಿದಾರಲ್ವಾ? ಎಲ್ರೂ ಅವ್ರ ಪಾಡಿಗೆ ಅವ್ರ ಜೀವನ ನಡೆಸ್ತಿದಾರಾದ್ರೆ ಮೊದ್ಲು ನಾನು ಹೇಳೋದ್ ಕೇಳಮ್ಮ. ತಾತನ್ಗೆ ಹೇಳಿ ಒಂದ್ ಮುಹೂರ್ತ ಇಡ್ಸು. ಮುಹೂರ್ತನ? ಯಾವ ಮುಹೂರ್ತ? ಛೀ ಹೋಗಮ್ಮ, ಹೇಳಕ್ಕೆ ನಾಚಿಕೆ ಆಗ್ತಿದೆ. ಏನಾಯ್ತೆ ನಿನ್ಗೆ? ಮದ್ವೆ ಆಗಿ ಇಷ್ಟ ದಿನ ಆದ್ಮೇಲೆ ನಾಚ್ಕೋತಿದ್ಯಾ? ಈಗ ಪಾಯಿಂಟ್ಗೆ ಬಂದೆ ನೋಡು. ನನ್ ಮದ್ವೆ ಆಗಿ ಇಷ್ಟು ದಿನ ಆದ್ರೂ ಶೋಭನೇ ಆಗಿಲ್ಲ. ಅದಕ್ಕೆ ತಾತನ್ ಕೇಳಿ ಶಾಂತಿ ಮುಹೂರ್ತ ಇಡಕ್ ಹೇಳು. ಅದೇನೆ, ಇಷ್ಟ ದಿನ ಆದ್ರೂ ನಿಮ್ಮನ್ ಒಂದಾಗೋಗ್ ಬಿಟ್ಟಿಲ್ಲ ಅಂದ್ರೇನು? ಯಾಕಂತೆ? ನಿಮ್ ಚಿಕ್ಕಳಿಯ ತುಂಬಾ ಬ್ಯುಸಿ ಅಮ್ಮ. ಈಗ ಅವ್ರ ಕಿವಿ ಹಿಂಡಾದ್ರೂ ಸರಿ, ನಮ್ಮಿಬ್ರನ್ನ ಒಂದ್ ಮಾಡ್ತೀನಿ ಅಂತ ತಿಲೋತ್ತಮ್ಮವ್ರು ಹೇಳಿದ್ರು. ಸುಮನ, ವಿಕ್ರಾಂತ್ ಅಳಿಯಂದ್ರಿಗೆ ನೀನಂದ್ರೆ ಇಷ್ಟ ತಾನೆ? ಜಗಳ ಏನಾದ್ರೂ ಮಾಡ್ಕೊಂಡೇನಮ್ಮ?
ಗಂಡ ಹೆಂಡತಿ ಅಂದ್ಮೇಲೆ ಅತ್ತು ಕರೆಯೋದು ಜಗಳಾಡೋದು ಇದ್ದೇ ಇರತ್ತಲ್ವಾ. ಅದು ಅಲ್ದೆ ಅವರು ಅಂದ್ರೆ ನನಗೆ ತುಂಬಾ ಇಷ್ಟ. ನೀನೊಬ್ಳು ಪೆದ್ದಿ ಕಣೆ. ಶಿಸ್ತು ಮತ್ತೆ ನಾಜುಕ್ತನ ಇಲ್ಲ ಅಂದ್ರೆ ಯಾವ ಗಂಡ ತಾನ ಇಷ್ಟಪಡ್ತಾನೆ ಹೇಳು? ಹೆಂಡತಿ ವಿನಯದಿಂದ ನಡ್ಕೊಂಡ್ರೆ ಇವತ್ತಲ್ಲ ಅಂದ್ರೆ ನಾಳೆ ಗಂಡ ಇಷ್ಟಪಡೋಕ್ ಶುರು ಮಾಡ್ತಾನೆ. ನಾನ್ ದೊಡ್ಡ ಮನುಷ್ಯಳು ಆದಾಗ್ಲಿಂದ ಈ ಮಾತನ್ನ ನೀನ್ ಹೇಳ್ತಾನೆ ಇದ್ಯಾದ್ರೆ ಮೊದ್ಲು ನೀನು ತಾತನ ಹತ್ರ ಹೋಗಿ ಒಂದೊಳ್ಳೆ ಮುಹೂರ್ತ ಇಡ್ಸು. ನಾನೇ ತಾತನ್ ಕೇಳೋಣ ಅನ್ಕೊಂಡ್ರೆ ಬೈದ್ ಬಿಡ್ತಾರೆ ಅಂತ ಸುಮ್ನೆ ಆದೆ. ಅಮ್ಮ, ಮುಹೂರ್ತ ಹೇಗಿರ್ಬೇಕು ಅಂದ್ರೆ ಮಳೆಗಾಲ ಶುರು ಆಗೋಕ್ಕೂ ಮುಂಚೆ ನನ್ ತಾಯಿ ಆಗೋ ಹಾಗಾಗ್ಬೇಕು. ಅರ್ಥ ಆಯ್ತಲ್ವಾ? ಏನಾಯ್ತು ಅಂತ ನಂಗೆ ಫೋನ್ ಮಾಡಿ ಹೇಳು. ಇಡ್ತೀನಿ. ಇವಳು ಸರಿಯಾಗಿ ಸಂಸಾರ ಮಾಡ್ಕೊಂಡಿದ್ದಿದ್ರೆ ಮುಹೂರ್ತ ಇಡೋ ಅವಶ್ಯಕತೆನೇ ಇರಲಿಲ್ಲ. Baba Baba Black Ship, have you any wool? Yes sir, yes sir, 3 bags full. Yes sir, yes sir, 3 bags full. One for the master and one for the dame and one for the little and one for the little boy who lives down the lane. ನಾನು ಮತ್ತೆ ಕಾಲ್ ಮಾಡ್ತೀನಿ. ಏಯ್ ಕುರಿ ಮರಿ, ಏನ್ ಆಂಟಿ ಹುಚ್ಚ ಹಾಗೆ ಹೇಳ್ತಿದ್ದೀರಲ್ಲ? ನಿನಗೆ ಹುಚ್ಚು? ಹಾ, ಚಿಕ್ಕ ಹುಡುಗರ ತರ ರೈಮ್ಸ್ ಹೇಳ್ಕೊಂಡು ತಿರ್ಗಾಡ್ತಿದ್ಯಾ. 30 ವರ್ಷ ದಾಟಿದ್ಯಾ, ಆದ್ರೂ ಬದ್ಲಾಗಲ್ವಾ? ಅಯ್ಯೋ ನನ್ ವಯ್ಯಾರ ಮಾಡೋದುರ್ದು ಆಂಟಿ. ನನಗ್ 30 ವರ್ಷ ದಾಟಿದ್ರೆ ನಿಮಗ 50 ವರ್ಷ ದಾಟಿರುತ್ತೆ. ಏಯ್, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ದ ಹಾಗೆ ವಯಸ್ಸು ಜಾಸ್ತಿ ಮಾಡ್ಬಿಟ್ಯಲ್ಲೇ. ನನ್ ವಯಸ್ಸು 44. ಆ ನಂಗ್ ಮದ್ವೆ ಆಗಿ ನಾನ್ ಈ ಮನೆಗೆ ಸೊಸೆಯಾಗಿ ಬಂದಾಗ್ಲೂ ಅದೇ ತಿಂಗಳು ನಿಮ್ ಬರ್ಡೇ ಅಂತ ನಿಮ್ ಬಾಯಲ್ಲಿ ಕೇಕ್ ಇಟ್ಟಾಗ್ಲೂನು ನಿಮಗ್ 44 ಅಂತಾನೆ ಹೇಳಿದ್ರಿ ಆಂಟಿ. ಮುದುಕ್ತನನ ಮುಚ್ಚಿಡ್ತಿರೋ ನಿಮಗೆ ಯಂಗ್ ಅಂಡ್ ಆಕ್ಟಿವ್ ಆಗಿರೋ ನನಗೆ ತುಂಬಾನೇ ಡಿಫರೆನ್ಸ್ ಇದೆ. ಆದ್ರೆ ಒಂದ್ ನಿಮಿಷ ಇಲ್ಲಿ ಬನ್ನಿ. ಯಾಕೆ? ನನ್ ಸೊಂಟ ಕೈ ಹಾಕಿ. ಟಚ್ ಮಾಡ್ಬೇಡಿ ಆಂಟಿ. ಏಯ್, ಸರಿಯಾಗಿ ಹೇಳೆ, ತಲೆ ಕೆಟ್ಟೋಳೆ. ಸೊಂಟದಲ್ಲಿರೋ ಕಾರ್ ಕೀನ ತಗೊಂಡು ಡೋರ್ ಓಪನ್ ಮಾಡಿ. ಆಗ್ಲೇ ಹೇಳ್ಬೋದಿತ್ತಲ್ವಾ? ಜಾಗ ಬಿಡಿ ಆಂಟಿ. ಇದನ್ ಯಾರಕ್ ತಗೊಂಡ್ ಹೋಗ್ತಿದ್ಯೇ? ತಗೊಂಡ್ ಹೋಗ್ತಿಲ್ಲ, ಒಣಗಿಸ್ತಾ ಇದ್ದೀನಿ. ಹಾ, ಬಿಸ್ಲಿಗೆ ಒಣಗಿಸ್ತಿದ್ಯಾ? ಹಾ, ಕಾರಲ್ಲಿ? ಹೌದು. ಏಯ್, ತಲೆ ಕೆಟ್ಟೋಳೆ. ಕಾರಲ್ಲಿ ಇದನ್ನ ಯಾರಾದ್ರೂ ಒಣಗಿಸ್ತಾರಾ? ಶೀಪ್ ರೈಮ್ಸ್ ಹೇಳೋ ಪೆದ್ದಿ ಕಣೆ ನೀನು. ಹಾಗಾದ್ರೆ ನೀವು ಬುದ್ಧಿನೇ ಇಲ್ದೇ ಇರೋ ದಡ್ಡಿ ಆಂಟಿ. ಹುಚ್ಚ ಕೆಲ್ಸ ಮಾಡ್ತಾ ಇರೋದು ನೀನು, ನನ್ನನ್ ಯಾಕೆ ಅಂತ್ಯಾ? ನನ್ ಬುದ್ಧಿ ಶಕ್ತಿಯಿಂದ ನಿಮಗ್ ಶಾಕ್ ಆಗ್ಬೇಕು ಅಂದ್ರೆ ನನ್ನ ಐಡಿಯಾನ ನಿಮ್ಗೆ ಶೇರ್ ಮಾಡ್ಬೇಕು. ನೋಡಿದುರ್ದು ಆಂಟಿ, ಗೋಡೆ ಮೇಲೋ ಇಲ್ಲ ಟೆರೆಸ್ ಮೇಲೋ ಒಣಗ್ಸಕ್ಕಿಟ್ಟೆ ಅಂತ ಅನ್ಕೊಳ್ಳಿ. ಕಾಗೆಗಳು ನಿಮ್ ಹಾಗೆ ಆ ಸಖಿಯಾಗಿ ಬಂದು ಇರೋ ಬರೋದ್ನೆಲ್ಲ ಬಿಟ್ಟಿಯಾಗಿ ತಿನ್ಕೊಂಡು ಹಾರ್ಕೊಂಡು ಹೋಗ್ತವೆ. ನಮಗ್ ಬೇಕಾಗಿರೋದು ಬಿಸಿಲಾಗಿರೋದ್ರಿಂದ ಹೀಗೆ ಕಾರಲ್ಲಿ ಒಣಗಕ್ಕಿಟ್ರೆ ಪಕ್ಷಿಗಳ ಕಾಟನೇ ಇರಲ್ಲ. ಬಾಯಿ ಮುಚ್ಕೊಳ್ಳಿ. ನಿಮ್ ಬಾಯಲ್ಲಿ ಸೊಳ್ಳೆ ಮಾತ್ರ ಅಲ್ಲ, ಕಾಗೆಗಳು ಬಂದ್ ಕೂರ್ಬೋದು. ಇವಳಿಗೆ ಇಷ್ಟೊಂದು ಬುದ್ಧಿ ಎಲ್ಲಿಂದ ಬಂತು? ಇವಳು ಸೋದ್ರ ಮಾವನ ಹೆಸರೇನೋ, ಅವನ್ ಹೋಲಿಕೆನೆ ಬಂದಿರ್ಬೇಕು.
ನಾನು ಹೇಳ್ತಿರೋದು ಅವಳು ಕದ್ದು ಮುಚ್ಚಿ ಹೋಗಿ ಫೋನಲ್ಲಿ ಮಾತಾಡ್ತಿರೋದನ್ನ ನಾನು ತುಂಬ ಸಲ ಗಮನಿಸಿದ್ದೀನಿ. ಮನೇಲಷ್ಟೇ ಅಲ್ಲ, ನಮ್ಮ ಆಫೀಸ್ಗೆ ಹೋಗಿ ನಾನು ಬೋನಸ್ ಕೊಡಬೇಕಾದ್ರೂ ಕೂಡ ಪಕ್ಕಕ್ಕೆ ಹೋಗಿ ಫೋನ್ ಮಾಡ್ತಿದ್ಲು. ನಾನು ನೋಡಿದ್ದೆ, ಆದರೆ ಅಷ್ಟೊಂದು ತಲೆಗೆ ಹಚ್ಕೊಂಡಿರ್ಲಿಲ್ಲ. ವಲ್ಲಭ ಭಾವನ್ ಹತ್ರ ಅಂತೂ ಅಲ್ಲ, ಇನ್ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಿರ್ತಾಳೆ. ಯಾರು ಅನ್ನೋದನ್ನ ನಾವು ತಿಳ್ಕೋಬೇಕು. ಕೇಳಿದ್ರೆ ಹೇಳಲ್ಲ, ಅನುಮಾನ ಪಡೋದ್ರಿಂದ ಗುಟ್ಟು ರಟ್ಟಾಗಲ್ಲ. ಈಗ ಏನು ಮಾಡೋಣ? ಕಳ್ತನ. ಹಾಂ, ಏನಂದೆ? ಆ ಸಖಿ ಫೋನ್ನ ಕದ್ದು ಯಾರ ಹತ್ರ ಮಾತಾಡ್ತಿರ್ತಾಳೆ ಅಂತ ತಿಳ್ಕೊಂಡ್ರೆ ಎಲ್ಲ ಅನುಮಾನನೂ ದೂರ ಆಗುತ್ತೆ. ನೈನಿ, ಐಡಿಯಾ ಚೆನ್ನಾಗಿದೆ, ಆದರೆ ನಮ್ಗೆ ಅಭ್ಯಾಸ ಇಲ್ದಿರೋ ಕೆಲಸ ಮಾಡೋದು ಅಂದರೆ ಕಷ್ಟ ಅಲ್ವಾ? ನೀವು ಏನು ಮಾಡ್ತಿರೋ ಗೊತ್ತಿಲ್ಲ ಯಜಮಾನ್ರೆ. ನಾನು ಅವಳ ಫೋನ್ ನೋಡಬೇಕು ಅಷ್ಟೇ. ಓಕೆ, ಓಕೆ, ಕೂಲ್. ಎಸ್, ಅವಳು ಮೊಬೈಲ್ನ ಮಂಗ್ಮಯ ಮಾಡಬೇಕು ಅಂದರೆ ಹಾಸ್ನಿ ಅತ್ಗೆ ಹೆಲ್ಪ್ ತಗೋಬೇಕು ನಾವು. ವಿಷಯ ಹೇಳಿದ್ರೆ ಯಾವುದು ಅವ್ರ ಬಾಯಲ್ಲಿ ನಿಲ್ಲಲ್ಲ ರೀ. ನೈನಿ, ಈಗ ನಮ್ಮ ಬುದ್ಧಿವಂತಿಕೆಗಿಂತ ಹಾಸ್ನಿ ಅತ್ಗೆ ಅಮಾಯಕತ್ವನೇ ನಮಗೆ ಉಪಯೋಗಕ್ಕೆ ಬರೋದೀಗ. ಸರಿ, ಹೇಳಿ ನೋಡ್ತೀನಿ. ಮೊದಲೇ ಹೇಳ್ಬೇಡ. ಆ ಸಖಿ ಏನಾದರೂ ರೂಮಿಂದ ಆಚೆ ಬಂದಾಗ ನಾನು ನಿನಗೆ ಒಂದು ಸಿಗ್ನಲ್ ಕೊಡ್ತೀನಿ. ಅವಳನ್ನ ಮಾತಲ್ಲಿ ಮುಳುಗ್ಸು. ಅವಳು ಕೋಪ ಬರೋದ್ರೊಳಗೆ ಮೊಬೈಲು ನಮ್ಮ ಕೈಗೆ ಬರೋ ಹಾಗೆ ನೋಡ್ಕೋತೀನಿ. ಆ ಕೆಲಸ ಮಾಡಿ. ಆ ಕೆಲಸ ಮಾಡ್ತೀನಿ. ನನಗೇನು ಲಾಭ? ಇವತ್ತು ನಾವು ಹೊರಗೆ ಮಲ್ಕೋಣ ಬಿಡಿ. ಹಾಗಾದ್ರೆ ಓಕೆ. ಕೂದಲು ಹಾಳಾಗುತ್ತೆ ವಲ್ಲಭ್. ನೈನಿ ಪೊಲೀಸ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ಗೆ ಫೋನ್ ಮಾಡಿದ್ಲು ಅಂತ ಹೇಳಿದನ್ನ ನೀನ್ ನಂಬಲ್ಲ ಅಂತ ಆಣೆ ಮಾಡಿದ್ದು. ಏನು? ಯಾಕೆ ಮಾಡಿದ್ಲು? ಏನ್ ಮಾತಾಡಿದ್ರು? ಹೇಳಿದ್ರೆ ನೀನು ಪಕ್ಕ ಪಕ್ಕ ಅಂತ ನಕ್ಬಿಡ್ತೀಯ. ಬಟ್ ನಮ್ಮಮ್ಮ ಮಾತ್ರ ಸೀರಿಯಸ್ ಆಗಿ ತಗೊಂಡು ಯೋಚಿಸ್ತಾ ಕೂತಿದ್ದಾರೆ. ಮೊದಲು ಮ್ಯಾಟರ್ ಏನು ಅಂತ ಹೇಳ್ತೀಯಾ? ನಾನು ಫೋನಲ್ಲಿ ಮಾತಾಡ್ತಾ ಕೆಳಗೆ ಬರ್ಬೇಕಾದ್ರೆ ಅವಳು ನನಗೆ ಬಂದು ಗುದ್ಲು. ಅದಕ್ಕೆ ನಗ್ಬೇಕಾ? ಅಯ್ಯ, ಪೂರ್ತಿ ಹೇಳಕ್ ಬಿಡು ಸಖಿ. ಹಾಗೆ ಗುದ್ದಿದ್ ನೈನಿ ನನ್ನ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಬಿಸಿ ಪೂರಿ ತಿನ್ನೋ ಕೊಡೋಗೋ ಹಾಗೆ ಹಾಲಲ್ಲಿರೋ ಲ್ಯಾಂಡ್ಲೈನ್ ಫೋನ್ ಹತ್ರ ಹೋದ್ಲು. ಹೋಗಿ ಪೊಲೀಸ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ಗೆ ಫೋನ್ ಮಾಡಿ, ಅಣ್ಣ ಅಣ್ಣ ನೀನು ಬಹುಪರಾಗ್ ಥರ ಇರಬೇಕು, ನಿನ್ನ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿ ಕಾಮಿಡಿ ಮಾಡಿಬಿಟ್ಲು ನೈನಿ. ಹೇಯ್, ಯಾಕೆ ಇನ್ನೂ ನಿನಗೆ ನಗು ಬರಲಿಲ್ವಾ? ನಾನು ಎಂತ ಜೋಕ್ ಹೇಳಿದ್ದೀನಿ? ಅಯ್ಯೋ, ಅದು ಜೋಕ್ ಅಲ್ಲ ಬಾವಾ. ಮತ್ತಿನ್ನೇನು ರಿಯಲಾ? ಓ, ಪಿ 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 ಅಂತ ಕಾರ್ ಬಂದು ನಿಜವಾಗ್ಲೂ ಇನ್ಸ್ಪೆಕ್ಟರ್ನ ಗುದ್ಬಿಡುತ್ತಾ? ಅಯ್ಯೋ ಪಾಪ, ಕಾರ್ ಅಪಘಾತ ಅಂದ್ರೆ ಪ್ರಾಣ ಬೇಕಾದ್ರೂ ಹೋಗ್ಬೋದು. ಇದನ್ನೇ ಹೇಳಿದ್ಲಾ? ಬೇರೇನೂ ಹೇಳಿಲ್ಲ ಅಲ್ವಾ? ಇನ್ನೂ ಸ್ವಲ್ಪ ಹೊತ್ತು ಕೇಳಿಸ್ಕೊಂಡಿದ್ರೆ ನೀವು ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೊಂಡ್ರೆ ಪ್ರಾಣ ಉಳಿಯುತ್ತೆ ಅಂತ ಹೇಳಿರೋಳೇನೋ. ನಮ್ಮ ಅಕ್ಕಂಗ್ ಗೊತ್ತಾದ್ರೆ ಪ್ರಾಣ ಹೋಗಕ್ ಬಿಡಲ್ಲ ಬಾವಾ. ಹಾ, ಹೇಯ್, ಬಿದ್ದಿದ್ ಕನ್ಸೆ, ಅದಕ್ಕೆ ಇಷ್ಟೊಂದೆಲ್ಲ ಬಿಲ್ಡಪ್ಪ? ಕನ್ಸಾದ್ರು ಅಥವಾ ನನ್ಸಾದ್ರು ಆತರ ಏನಾದ್ರು ಆದ್ರೆ ನಮ್ ನೈನಿ ಅಕ್ಕ ಸುಮ್ನಿರಲ್ಲ. ಇಂಟ್ರೆಸ್ಟಿಂಗ್. ಏನಂತೆ? ಹಾ, ಪೊಲೀಸ್ ಇನ್ಸ್ಪೆಕ್ಟರ್ಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ನಿಮ್ ನೈನಿ ಅದಕ್ಕೆ ಫೋನ್ ಮಾಡಿ ಹೇಳಿದ್ಲು ಅಂತ ಕಾಮಿಡಿ ಮಾಡ್ಕೊಂಡು ನಗ್ತಾ ಇದ್ರೆ ನಿನ್ ಹೆಂಡತಿ ಬಂದು ನಮ್ಮಕ್ಕ ಲೇಡಿ ಓರಿಯೆಂಟೆಡ್ ಸಿನಿಮಾದಲ್ಲಿ ಬರೋ ಹೀರೋಯಿನ್ ತರ ಬಂದು ಅವ್ರನ್ನ ಕಾಪಾಡ್ತಾರೆ ಅಂತ ಜೋಕ್ ಮಾಡ್ತಿದ್ದಾಳೆ ಬ್ರದರ್. ನೈನಿ ಅದಕ್ಕೆ ಯಾರನ್ನ ಬೇಕಾದರೂ ಕಾಪಾಡ್ತಾರೆ, ಅದರ ಗುಣ. ಅಲ್ಲಿವರೆಗೂ ಓಕೆ, ಬಟ್ ಸುಮನ ಮಾತನ್ನು ಮಾತ್ರ ನಂಬಿಡಿ. ಬಾಯಿ ಬಿಟ್ರೆ ಬರೀ ಸುಳ್ಳು. ಹಲೋ ಹಲೋ, ನಾನು ಅಮಾವಾಸ್ಯೆಗೋ ಪೌರ್ಣಮಿಗೋ ಸುಳ್ಳು ಹೇಳ್ತೀನಿ, ಆದ್ರೆ ನಮ್ಮ ಅಕ್ಕ ಮಾತ್ರ ಸತ್ರು ಸುಳ್ಳು ಹೇಳಲ್ಲ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನೀನೇನು ಹೇಳ್ಬೇಡ. ನನ್ ಬಗ್ಗೆ ಅಲ್ಲ ರೀ, ನಾನ್ ನಮ್ಮ ಅಕ್ಕನ ಬಗ್ಗೆ ಹೇಳ್ತಾ ಇದ್ದೀನಿ. ನಿನಗೊಂದು ನಮಸ್ಕಾರ ತಾಯಿ. ನೀನು ಯಾರ ಬಗ್ಗೆ ಹೇಳಿದ್ರು ಊಹೆ ಮಾಡ್ಕೊಂಡೆ ಹೇಳ್ತೀಯ ನೀನು.
ಅಷ್ಟು ಟೈಮ್ ಆಗಲಿ ತಾಳ್ಮೆ ಆಗಲಿ ನಮಗಿಲ್ಲ. ನಡಿ ಒಳಗೆ. ಏನೋ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾಳಲ್ಲ, ಲೆಟ್ಸ್ ಹರ್ ಎಕ್ಸ್ಪ್ಲೈನ್. ನಾನು ಬಿಡಲ್ಲ. ಟೈಟಲ್ ನೈನಿ ಅತ್ಗೆದೇ ಇರುತ್ತೆ, ಸ್ಟೋರಿ ಮಾತ್ರ ಇವಳ್ದಿರುತ್ತೆ.